ಈ ದೇಹ ಶುದ್ಧವಾಗಿದ್ರೇನೆ ಮನಸ್ಸು ಶುದ್ಧವಾಗಿರೋದು, ಮನಸ್ಸು ಶುದ್ಧವಾಗಿದ್ರೇನೆ ಭಾವ ಶುದ್ಧವಾಗಿರೋದು. ಬಹಳ ಜನ ಏನ್ ಮಾಡ್ತಾರೆ, ಈ ದೇಹ ನಶ್ವರ, ಈ ದೇಹ ನಶ್ವರ, ನಾನು ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅಂತ ಎಲ್ಲ ಹೇಳ್ತಾರೆ ಕೆಲವು ಜನ. ಆದ್ರೆ ನಾನು ಅಹಂ ಬ್ರಹ್ಮಾಸ್ಮಿ ಆಗ್ಬೇಕಂದ್ರೆ ಈ ತನು ಶುಚಿ ಆಗ್ಬೇಕಲ್ಲ. ದೇಹ ಸ್ವಚ್ಛವಾಗಿದ್ರೆ ತಾನೇ ಮನಸ್ಸು ಸ್ವಚ್ಛವಾಗಿರೋದು. ಹಾಗಾಗಿ ಈ ಶರೀರವನ್ನ ಏನ್ ಮಾಡ್ಬೇಕಂದ್ರೆ ನಾವು ಪ್ರಸಾದ ಮಾಡ್ಕೊಳ್ಬೇಕು. ಶರಣರು ಏನ್ ಹೇಳ್ತಾರಂದ್ರೆ, ಈ ಶರೀರವನ್ನ ಕೆಡಿಸಬಾರದು. ಕೂಡಲ ಸಂಗಮ ದೇವರನ್ನು ಒಲಿಸ ಬಂದ ಪ್ರಸಾದ ಕಾಯವನ್ನು ಕೆಡಿಸಲಾಗದು. ಈ ಶರೀರಕ್ಕೆ ದೇವಸ್ಥಾನ ಅಂತ ಹೇಳ್ತಾರೆ, ಈ ಶರೀರಕ್ಕೆ ಪ್ರಸಾದ ಅಂತ ಹೇಳ್ತಾರೆ. ಈ ಶರೀರವನ್ನೇ ಕೈಲಾಸ ಅಂತ ಹೇಳ್ತಾರೆ, ಎನ್ನ ಕಾಯವೇ ಕೈಲಾಸ ಕಾಣಿರು ಅಂತ ಹೇಳ್ತಾರೆ. ಹಂಗಾಗಿ ಈ ಶರೀರಕ್ಕೆ ನಾವೇನ್ ಹಾಕಬಾರ್ದಂದ್ರೆ ಬೀಡಿ, ಸಿಗರೇಟು, ತಂಬಾಕು, ಗುಟ್ಕ ಇಂಥ ಕೆಟ್ಟ ಹೊಲಸು ಪದಾರ್ಥಗಳನ್ನ ಹಾಕಬಾರ್ದು. ಇದು ಡಸ್ಟ್ಬಿನ್ ಅಲ್ಲ, ಇದು ಶರೀರ. ಇದು ಪರಮಾತ್ಮನ ಒಂದು ಆಲಯ ಆಗ್ಬೇಕಿದು. ಅದರ ಜೊತೆಗೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡಿ, ನೀವು ಹೊರಗಡೆ ಹೋದ್ರೆ ಸಾಕು, ಎಷ್ಟು ಫಾಸ್ಟ್ ಫುಡ್, ಎಷ್ಟು ಜಂಕ್ ಫುಡ್, ಅದರಲ್ಲಿ ಹೆವಿ ಪ್ರಿಸರ್ವೇಟಿವ್ ಇರ್ತವೆ. ಮತ್ತು ಅದರಲ್ಲಿ ತುಂಬಾ ಜಾಸ್ತಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ಟೇಸ್ಟಿಂಗ್ ಪೌಡರ್ಗಳನ್ನ ಆಡ್ ಮಾಡಿರ್ತಾರೆ. ಅದು ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಬರ್ಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಆಗ್ತಾ ಇದೆ.